ನಮಸ್ಕಾರ. ಸನಾತನ ಮಾರ್ಗ ಆರೋಗ್ಯ ವಿಚಾರಗಳಿಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಪ್ರಕೃತಿ ಶಕ್ತಿಗಳು ಮತ್ತು ನಮ್ಮ ದೇಹಕ್ಕೆ ಯಾವ ರೀತಿಯ ಒಂದು ಸಂಬಂಧ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಪಂಚಭೂತಗಳು ಅಂದರೆ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಈ ಪಂಚಭೂತಗಳು ನಮ್ಮ ದೇಹದಲ್ಲಿನ ಅಂಗಾಂಗಗಳನ್ನು ನಿಯಂತ್ರಿಸುತ್ತದೆ. ಉದಾಹರಣೆಗೆ ನಮ್ಮ ದೇಹದಲ್ಲಿನ ಲಿವರ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಲಿವರ್ ಅಂಗಾಂಗ ಏನಿದೆ ಇದು ನಮ್ಮ ದೇಹದಲ್ಲಿ ಆಕಾಶ ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆಕಾಶ ಅಂದರೆ ಚಲನೆಯನ್ನು ಸೂಚಿಸುತ್ತೆ. ನಮ್ಮ ದೇಹದಲ್ಲಿನ ಎಲ್ಲ ಭಾಗಗಳಿಗೆ ರಕ್ತವನ್ನು ಪೂರೈಸುವಂಥದ್ದು ಅಥವಾ ಪ್ರಾಣಶಕ್ತಿಯನ್ನು ಕಳಿಸುವಂತಹ ಕೆಲಸವನ್ನು ಈ ಲಿವರ್ ಅಂಗಾಂಗ ಮಾಡುತ್ತದೆ. ಇನ್ನು ಹೃದಯ, ನಮ್ಮ ದೇಹದಲ್ಲಿನ ಹೃದಯವು ನಾವು ಜನಿಸುವ ಸಮಯದಿಂದ ಸಾಯುವವರೆಗೂ ನಿರಂತರವಾಗಿ ಫಂಕ್ಷನ್ ಮಾಡ್ತಾನೆ ಇರುತ್ತೆ. ಇದಕ್ಕಾಗಿಯೇ ಈ ಒಂದು ಅಂಗಾಂಗವನ್ನು ಅಗ್ನಿ ತತ್ವಕ್ಕೆ ಹೋಲಿಸುತ್ತಾರೆ. ಸೊ ಅಗ್ನಿ ತತ್ವವನ್ನು ರೆಪ್ರೆಸೆಂಟ್ ಮಾಡುವಂಥ ಅಂಗಾಂಗ, ಅಗ್ನಿ ತತ್ವವು ರೆಪ್ರೆಸೆಂಟ್ ಮಾಡುವಂಥ ಅಂಗಾಂಗ ಹೃದಯ. ಇನ್ನು ವಾಯುತತ್ವ, ವಾಯುತತ್ವವು ನಮ್ಮ ದೇಹದಲ್ಲಿ ಶ್ವಾಸಕೋಶವನ್ನು ನಿಯಂತ್ರಿಸುತ್ತದೆ. ಈ ಶ್ವಾಸಕೋಶವು ವಾತಾವರಣದಲ್ಲಿನ ಆಕ್ಸಿಜನ್ನನ್ನು ಹೀರಿಕೊಂಡು ಇಂಗಾಲದ ಡೈಆಕ್ಸೈಡನ್ನು ಹೊರಹಾಕುತ್ತದೆ. ಸೊ ಶ್ವಾಸಕೋಶವು ಪಂಚಭೂತಗಳಲ್ಲಿ ವಾಯುತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ನಮ್ಮ ದೇಹದಲ್ಲಿನ ಜಠರ, ನಾವು ಸೇವಿಸುವಂತಹ ಆಹಾರ ಜಠರದಲ್ಲಿ ಶೇಖರಣೆಯಾಗುತ್ತದೆ. ಆ ಆಹಾರದ ಮೂಲ ಬಂದು ಪೃಥ್ವಿ. ಭೂಮಿಯಲ್ಲಿ ಬೆಳೆದಂತಹ ಆಹಾರವು ಜಠರವನ್ನು ಸೇರುತ್ತದೆ. ನಮ್ಮ ದೇಹದಲ್ಲಿನ ಜಠರ, ಹೊಟ್ಟೆ, ಈ ಅಂಗಾಂಗವು ಪೃಥ್ವಿಯ ಸಂಕೇತವನ್ನು ಸೂಚಿಸುತ್ತದೆ. ಇನ್ನು ನಮ್ಮ ದೇಹದ ಕಿಡ್ನಿ, ಮೂತ್ರಪಿಂಡಗಳು ಅಂತ ಹೇಳ್ತೀವಿ. ಈ ಮೂತ್ರಪಿಂಡಗಳು ಪಂಚಭೂತಗಳಲ್ಲಿ ಜಲತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಮ್ಮ ದೇಹದಲ್ಲಿನ ಕೋಲ್ಡ್ನೆಸ್, ಶೀತ ಶಕ್ತಿಯನ್ನು ನಿಯಂತ್ರಿಸುವ ಅಂಗಾಂಗವೇ ಈ ಕಿಡ್ನಿ. ಈ ರೀತಿ ಪಂಚಭೂತಗಳು ನಮ್ಮ ದೇಹದಲ್ಲಿನ ಅಂಗಾಂಗಗಳನ್ನು ನಿಯಂತ್ರಿಸುತ್ತವೆ. ಯಾವಾಗ ನಮ್ಮ ದೇಹದಲ್ಲಿ ಈ ಪಂಚಭೂತಗಳು, ಈ ಪಂಚತತ್ವಗಳ ಒಂದು ಶಕ್ತಿ ವ್ಯತ್ಯಾಸ ಆಗುತ್ತೋ ಅಲ್ಲಿ ನಮಗೆ ಅನಾರೋಗ್ಯ ಅನ್ನುವಂಥದ್ದು ಉಂಟಾಗುತ್ತೆ. ಇವಿಷ್ಟು ಪಂಚಭೂತಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಆರೋಗ್ಯದ ವಿಚಾರದ ಬಗ್ಗೆ ತಿಳಿಯೋಣ. ಆರೋಗ್ಯದ ಹೀಲಿಂಗ್ ವಿಚಾರಕ್ಕೆ ಹಿಂದೆ ನಮ್ಮ ಸನಾತನ ಮಾರ್ಗ ಯೂಟ್ಯೂಬ್ ಚಾನಲನ್ನು ಸಂಪರ್ಕಿಸಿ. ನಮಸ್ಕಾರ.